ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ. ಹಿಂದೂ ಯುವಕರ ಮೇಲೆ, ಹಿಂದೂ ಯುವತಿಯರ ಮೇಲೆ ಹಗಲೇ ಅವರನ್ನು ಹತ್ಯೆ ಮಾಡುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. 4 ದಿನದ ಹಿಂದೆ ನೇಹಾ ಹಿರೇಮಠ್ ಅನ್ನುವಂತಹ ಒಬ್ಬ ಸ್ಟೂಡೆಂಟ್ ಮೇಲೆ ಫಯಾಜ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿನಿ 9 ಬಾರಿ ಚೂರಿಯಿಂದ ಹತ್ಯೆ ಮಾಡಿದ್ದಾನೆ. ಐಸಿಸ್ ಮಾದರಿ ಕೊಲೆ ಆಗಿದೆ. ಆ ಫಯಾಜ್ನ ಹಿಂದೆ ಐಸಿಸ್ ಇದೆಯೋ ಅಥವಾ ಲಷ್ಕರ್ ಎ ತೊಯ್ಬಾ ಇದೆಯೋ ಅಥವಾ PFI ಕೈವಾಡ ಇದೆಯೋ ಅನ್ನುವಂಥದ್ದು ತನಿಖೆ ಆಗಬೇಕು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2 ತಿಂಗಳ ಈಚೆಗೆ ಸುಮಾರು 13,500ಕ್ಕೂ ಹೆಚ್ಚು ಪ್ರಕರಣಗಳು, ಇಲ್ಲಿ ಕ್ರಿಮಿನಲ್ ಪ್ರಕರಣಗಳು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದಾವೆ. ಅಂದರೆ ಇದರ ಅರ್ಥ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನನ್ನ ಕಾಂಗ್ರೆಸ್ ಕಾರ್ಯಕರ್ತನ ಮಗಳನ್ನೇ ರಕ್ಷಣೆ ಮಾಡದಂತಹ ಈ ಸಿದ್ದರಾಮಯ್ಯನವರ ಸರ್ಕಾರ ಬೇರೆ ಪಕ್ಷದ ಕಾರ್ಯಕರ್ತರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು, ಇಲ್ಲಿಯ ಸರ್ಕಾರ ವಜಾ ಮಾಡಬೇಕು, ರಾಷ್ಟ್ರಪತಿ ಆಡಳಿತ ತರಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ.